ರಾಯಚೂರಿನ ಹುಲಿಯ ಶರಣಪ್ಪ ಮರಳಿಯವರು ಬಂದರು. ಅವರ ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಪಾಟೀಲ್ರೊಬ್ಬರು ಮಾತಾಡಿದ್ರು. ಗೌಡ್ರು CACP ವರದಿ ಪ್ರಕಾರ ಸಮಗ್ರ ವೆಚ್ಚವನ್ನ A2FL C2 ಮತ್ತು C3 ಪ್ರಕಾರ ಡೆಲ್ಲಿಗೆ ನಿಗದಿಗೊಳಿಸಬೇಕು. ಇದಕ್ಕೊಂದು ಸಮಿತಿ ಇರುತ್ತಂತ ಹೇಳಿದ್ರು. ಆ ಸಮಿತಿ ಇಲ್ಲಿ ವರದಿಯನ್ನು ಕೊಟ್ಟಿದೆ. ಯಾವುದು? ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ, ಬಾಗಲಕೋಟೆ ದತ್ತಾಂಶದ ಬ್ಯೂರೋ ರಿಪೋರ್ಟರ ಪ್ರಕಾರ ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲಬಾಧೆಗಾಗಿ. ಎಷ್ಟು ಹೇಳ್ರು ನಮ್ಮ? ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕಾಣ್ತಾ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ಲ. ಎಲ್ಲರೂ ಈಗಾಗಲೇ ನಮ್ಮ ದಿನೇಶ್ ಶಿರೋಳ್ ಅವರು ಹೇಳಿದ್ರು. ದಿನೇಶ್ ಶಿರೋಳ್ ಅವರು ನಾಟಕೀಯ ರಾಜಕಾರಣ ಮಾಡಬೇಡ್ರಿ, ನೀವು ಸತ್ಯಾಂಶದ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳನ್ನು ನಂಬಲು ಬೇಡ. ನಾವು ನಾಟಕೀಯ ರಾಜಕಾರಣ ಮಾಡಬೇಡ್ರಿ, ನೀವು ಸತ್ಯಾಂಶದ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳನ್ನು ನಂಬಲು ಬೇಡ. ನಾವು ಇನ್ನು ಮುಂದೆ ನಾವೇನಾದ್ರೂ ಉಳಿಬೇಕಂತಂದ್ರೆ ಇಲ್ಲೇನು ಕೂತಾರಲ್ಲ ವೇದಿಕೆ ಮೇಲೆ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು, ರಾಜ್ಯ ಕಾರ್ಯಕರ್ತರು, ಇವರೆಲ್ಲ ಶಾಸಕರಾಗಿ ಮುಂದೆ ವಿಧಾನಸಭೆಗೆ ಹೋಗ್ಬೇಕು, ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಆಗ ನಾವು ಬೀದಿ ಕೂಡಲ್ಲ. ಇಲ್ಲಂದ್ರ ನಿರಂತರ ಈ ಬೀದಿ ನಮ್ಗೆ ಶಾಶ್ವತ ಆಗುತ್ತಾ?